ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜೆನ್ ಝಿ ಹುಡುಗರ ದಂಗೆ ನೋಡ್ತಾ ಇರೋ ನೇಪಾಳದಲ್ಲಿ ಸಂಪೂರ್ಣ ಅರಾಜಕತೆ ಸೃಷ್ಟಿಯಾಗಿದೆ. ಕೊನೆಗೂ ಈಗ ಸೇನೆ ಅಖಾಡಕ್ಕೆ ಧುಮುಕಿದೆ. ರಾತ್ರೋರಾತ್ರಿ ನೇಪಾಳಿ ಸೈನಿಕರು ಬೀದಿಗೆ ಧುಮುಕಿದ್ದಾರೆ. ಇಡೀ ನೇಪಾಳದ ಭದ್ರತೆಯನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ದೀವಿ, ನಮ್ಮ ಜನರ ರಕ್ಷಣೆ ನಮಗೆ ಮುಖ್ಯ ಅಂತ ನೇಪಾಳ ಸೇನೆ ಹೇಳಿದೆ. ಅಲ್ಲದೆ ಎಲ್ಲರೂ ಶಾಂತರಾಗಿ ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟ್ರೀಯ ಏಕತೆಯನ್ನ ಎತ್ತಿ ಹಿಡಿಬೇಕು, ಪರಿಸ್ಥಿತಿ ಮತ್ತಷ್ಟು ಹಾಳಾಗದಂತೆ ನೋಡ್ಕೋಬೇಕು ಅಂತ ಸೇನೆ ಹೇಳಿದೆ. ಅತ ಪ್ರತಿಭಟನೆಯಿಂದಾಗಿ ನೇಪಾಳದ ಎಲ್ಲಾ ಕಡೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್, ಅಧ್ಯಕ್ಷರ ನಿವಾಸ ಮತ್ತು ಮಾಜಿ ಪ್ರಧಾನಿ KP ಶರ್ಮಾ ಒಲಿ ಇವರ ಮನೆ ಎಲ್ಲ ನಾಶ ಆಗೋಗಿದೆ, ಧ್ವಂಸ ಭಸ್ಮ ಆಗಿ ಹೋಗಿದೆ. ನೇಪಾಳದ 2 ಜೈಲಿನಿಂದ 900 ಕೈದಿಗಳು ತಪ್ಪಿಸಿಕೊಂಡು ಹೋಗಿದ್ದಾರೆ. ಜೈಲ್ ಬ್ರೇಕ್ ಮಾಡಲಾಗಿದೆ. ನೇಪಾಳದ ಈ ದಂಗೆಯ ಕಾರಣದಿಂದ ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳನ್ನ ಕೂಡ ಕೆಲ ಸಮಾಜಘಾತಕ ಶಕ್ತಿಗಳು ಅವಕಾಶವಾಗಿ ಬಳಸಿಕೊಂಡು ಅವರು ಕೂಡ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 26 ಮಂದಿಯನ್ನ ಸೇನೆ ಅರೆಸ್ಟ್ ಮಾಡಿದೆ. ಗುರುವಾರ ಅಂದ್ರೆ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ ಇಡೀ ನೇಪಾಳದಲ್ಲಿ ಕರ್ಫ್ಯೂ ಜಾರಿ ಮಾಡಿದೆ. ಈ ವೇಳೆ ಸೇನೆ ವಿಧ್ವಂಸಕ ಕೃತ್ಯ ಎಸಗೋರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗೆ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋಕೆ ಕೋಆಪರೇಟ್ ಮಾಡಿ ಸಹಕಾರ ಕೊಡಿ ನಮಗೆ ಅಂತ ಜನಸಾಮಾನ್ಯರ ಹತ್ರ ಸೇನೆ ಒತ್ತಾಯ ಮಾಡಿದೆ. ಇದೆಲ್ಲದರ ನಡುವೆ ಪ್ರತಿಭಟನಾ ನಿರತ ಜೆನ್ ಝಿಗಳು ಹೊಸ ಡಿಮಾಂಡ್ಸ್ ಅನ್ನ ಮುಂದಿಟ್ಟಿದ್ದಾರೆ. ಈಗಿಂದೀಗಲೇ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅನ್ನ, ಅಂದ್ರೆ ನಮ್ಮಲ್ಲಿ ಲೋಕಸಭೆ ಅಂತೀವಲ್ಲ, ಅದು ನೇಪಾಳದಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ಅದನ್ನ ವಿಸರ್ಜಿಸಬೇಕು. ಸಾರ್ವಜನಿಕರಿಗೆ ಅದರ ಮೇಲಿದ್ದ ನಂಬಿಕೆ ಹೊರಟು ಹೋಗಿದೆ ಅಂತ ಹೇಳಿದ್ದಾರೆ. ಎರಡನೇದಾಗಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು ಅಥವಾ ಸಂಪೂರ್ಣವಾಗಿ ಹೊಸ ಸಂವಿಧಾನ ತರಬೇಕು. ಇದರಲ್ಲಿ ನಾಗರಿಕರನ್ನ ಸೇರಿಸ್ಕೋಬೇಕು, ತಜ್ಞರಿರಬೇಕು ಮತ್ತು ಯುವಕರು ಭಾಗಿಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ನಿಮ್ಮ ಮುದುಕರ ಸಹವಾಸ ಸಾಕು ಅಂತ. ಮೂರನೇದು, ಮಧ್ಯಂತರ ಅವಧಿ ನಂತರ ಹೊಸ ಚುನಾವಣೆ ನಡೆಸಬೇಕು. ಅದು ನ್ಯಾಯಯುತವಾಗಿ ನಡೀಬೇಕು. ನಮಗೆ ಸ್ವಾತಂತ್ರ್ಯದ ಭರವಸೆ ಕೊಡಬೇಕು. ಸಾರ್ವಜನಿಕರು ನೇರವಾಗಿ ಅದರಲ್ಲಿ ಭಾಗಿಯಾಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಏನೋ 4ನೇದು, ನೇರವಾಗಿ ಆಯ್ಕೆಯಾದ ಕಾರ್ಯಕಾರಿ ಲೀಡರ್ಶಿಪ್ ಅನ್ನ ಸ್ಥಾಪನೆ ಮಾಡಬೇಕು. ಕಳೆದ 3 ದಶಕಗಳಿಂದ ಲೂಟಿಯಾಗಿದ್ದ ಆಸ್ತಿ ಬಗ್ಗೆ ತನಿಖೆ ಮಾಡಿ ಯಾರೆಲ್ಲ ಅಕ್ರಮ ಆಸ್ತಿ ಗಳಿಸಿದಾರೋ ಅದನ್ನ ಸರ್ಕಾರ ವಾಪಸ್ ತಗೋಬೇಕು. ಹಾಗೆ ಕಡೆದಾಗಿ ದೇಶದ ಶಿಕ್ಷಣ, ಆರೋಗ್ಯ, ನ್ಯಾಯಾಂಗ, ಭದ್ರತೆ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಸುಧಾರಣೆ ಮಾಡಬೇಕು ಅಂತ ಡಿಮಾಂಡ್ ಇಟ್ಟಿದ್ದಾರೆ. ಹಾಗೆ ಈ ಡಿಮಾಂಡ್ಸ್ ನೇಪಾಳ ಸೇನೆ ಮತ್ತು ಪ್ರೆಸಿಡೆಂಟ್ ಜಾರಿಗೆ ತರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ನೇರವಾಗಿ ಪ್ರತಿಭಟನಾಕಾರರು ಸೇನೆ ಅಧಿಕಾರವನ್ನು ಕೈಗೆ ತಗೊಳ್ಳಿ, ನಮಗೆ ಈ ವಯೋವೃದ್ಧ ರಾಜಕಾರಣಿಗಳ ಈ ಓಲ್ಡ್ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ಲ, ಸಾಕಾಗಿ ಹೋಗಿದೆ ಅನ್ನೋ ಮಾತುಗಳನ್ನಾಡಿದ್ದಾರೆ. ಇತ್ತ ನೇಪಾಳದ ಪರಿಸ್ಥಿತಿಗೆ PM ನರೇಂದ್ರ ಮೋದಿ ರಿಯಾಕ್ಟ್ ಮಾಡಿದ್ದಾರೆ. ಇದು ಹೃದಯ ವಿದ್ರಾವಕ ಘಟನೆ. ಅಂದ್ರೆ ಈ ಪ್ರತಿಭಟನೆ ವೇಳೆ ಯುವಕರು ಪ್ರಾಣ ಕಳ್ಕೊಂಡಿರೋದು, 22 ಜನರನ್ನ ಅಲ್ಲಿ ಭದ್ರತಾ ಪಡೆಗಳು ಶೂಟ್ ಮಾಡಿದಾರಲ್ಲ, KP ಶರ್ಮಾ ಒಲಿ ಕಂಡಲ್ಲಿ ಗುಂಡಿನ ಆದೇಶದಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಹೃದಯ ವಿದ್ರಾವಕ ಅಂತ PM ಹೇಳಿದ್ದಾರೆ. ಯುವಕರು ಪ್ರಾಣ ಕಳ್ಕೊಂಡಿರೋದು ತುಂಬಾ ನೋವಾಗಿದೆ. ನೇಪಾಳದಲ್ಲಿ ಸ್ಥಿರತೆ, ಶಾಂತಿ ಮತ್ತು ಸಮೃದ್ಧತೆಯನ್ನ ಪುನಃ ಸ್ಥಾಪಿಸೋದು ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ನೇಪಾಳ ಜನ ಶಾಂತಿಯಿಂದ ಇರಿ ಅಂತ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲ, ನೇಪಾಳದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಡಿಸ್ಕಸ್ ಮಾಡೋಕೆ ಮೋದಿ ತುರ್ತಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಮಾಡಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ವೀಕ್ಷಣೆ ಮಾಡಿ ಬಂದ ಬೆನ್ನಲ್ಲೇ ಈ ಮೀಟಿಂಗ್ ನಡೆದಿದೆ. ಗಡಿ ಮತ್ತು ನೇಪಾಳದ ಪರಿಸ್ಥಿತಿ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ನೇಪಾಳದಲ್ಲಿ ಆಗೋ ಪ್ರತಿ ಬೆಳವಣಿಗೆ ಕೂಡ ಭಾರತದ ಭದ್ರತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದ್ರಿಂದ ಈ ಸಭೆ ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಭಾರತದ ಏಜೆನ್ಸಿಗಳು ಕೂಡ ನೇಪಾಳದ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಏನೋ ಟ್ಯಾರಿಫ್ ಮತ್ತು ತೈಲದ ಕಾರಣದಿಂದ ಭಾರತ ಹಾಗೂ ಅಮೆರಿಕ ನಡುವೆ ಸಂಬಂಧ ಹದಗೆಟ್ಟಿರೋ ಹೊತ್ತಲ್ಲಿ ಟ್ರಂಪ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಭಾರತ ಅಮೆರಿಕ ನಡುವೆ ಮತ್ತೆ ವ್ಯಾಪಾರ ಮಾತುಕತೆ ಶುರುವಾಗಿದೆ ಅಂತ ಹೇಳಿದ್ದಾರೆ. ವ್ಯಾಪಾರ ಸಂಬಂಧಕ್ಕೆ ಅಡೆತಡೆ ಆಗ್ತಿರೋ ಕುರಿತು ಮಾತುಕತೆ ನಡೆಸೋದನ್ನ ಭಾರತ ಮತ್ತು ಅಮೆರಿಕ ಮುಂದುವರಿಸಿವೆ ಅಂತ ಘೋಷಿಸೋಕೆ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿರೋ ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡೋಕೆ ನಾನು ಕಾಯ್ತಾ ಇದ್ದೀನಿ. 2 ಅದ್ಭುತ ರಾಷ್ಟ್ರಗಳು ಯಶಸ್ವಿಯಾದ ಒಂದು ಇತ್ಯರ್ಥಕ್ಕೆ ಬರ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊಲ್ಯೂಷನ್ ಸಿಗುತ್ತೆ.
ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. 2 ದಿನಗಳ ಹಿಂದಷ್ಟೇ ಭಾರತದ ಸಂಬಂಧವನ್ನ ವೆರಿ ವೆರಿ ಸ್ಪೆಷಲ್ ಅಂತ ಕರೆದು ನೈಸ್ ಮಾಡಿದ್ರು. PM ಮೋದಿಯೊಂದಿಗೆ ಯಾವತ್ತಿಗೂ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಮೋದಿ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು. ಈಗ ಟ್ರಂಪ್ ಈ ರೀತಿ ಹೇಳಿದ್ದಾರೆ. ಇದಕ್ಕೂ ಮೋದಿ ರಿಯಾಕ್ಟ್ ಮಾಡಿದ್ದಾರೆ. ಈಗ ಮತ್ತೆ ಭಾರತ ಮತ್ತು ಅಮೆರಿಕ ಕ್ಲೋಸ್ ಫ್ರೆಂಡ್ಸ್, ನ್ಯಾಚುರಲ್ ಪಾರ್ಟ್ನರ್ಸ್. ನಮ್ಮ ಈ ವ್ಯಾಪಾರ ಮಾತುಕತೆಯಿಂದ ಒಳ್ಳೇದಾಗುತ್ತೆ ಅನ್ನೋ ಫುಲ್ ಕಾನ್ಫಿಡೆನ್ಸ್ ನನಗೂ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಮಾತುಕತೆಯನ್ನು ಮುಕ್ತಾಯಗೊಳಿಸೋಕೆ ನಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ. ನಾನು ಕೂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತನಾಡೋಕೆ ವೇಟ್ ಮಾಡ್ತಾ ಇದ್ದೀನಿ. 2 ರಾಷ್ಟ್ರಗಳ ಜನರ ಸಮೃದ್ಧ ಭವಿಷ್ಯಕ್ಕಾಗಿ ಒಟ್ಟಿ ಕೆಲಸ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ಮಾತಿನ ಮಧ್ಯೆ ಟ್ರಂಪ್ ಕಡೆಯಿಂದ ಮತ್ತೆ ಆಘಾತಕಾರಿ ಸುದ್ದಿನೇ ಬರ್ತಾ ಇದೆ. ರಷ್ಯಾ ಮೇಲೆ ಪ್ರೆಷರ್ ಹಾಕೋಕೆ ಭಾರತ ಮತ್ತು ಚೀನಾಗೆ 100% ತನಕ ಟ್ಯಾರಿಫ್ ವಿಧಿಸಿ ಅಂತ ಟ್ರಂಪ್ ಯುರೋಪಿಯನ್ ಒಕ್ಕೂಟಕ್ಕೆ ಒತ್ತಾಯ ಮಾಡಿದ್ದಾರೆ. ಹೀಗಂತ ಅಮೆರಿಕದ ಅಧಿಕಾರಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿರೋದನ್ನು ಉಲ್ಲೇಖಿಸಿ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇದರ ಪ್ರಕಾರ ಭಾರತ ಮತ್ತು ಚೀನಾ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿ ಅದರಿಂದ ಬಂದ ಹಣದಿಂದ ಯುದ್ಧ ಮಾಡ್ತಿದ್ದಾರೆ. ಅಂದ್ರೆ ದುಡ್ಡು ರಷ್ಯಾಗೆ ಹೋಗ್ತಿದೆಯಲ್ಲ, ತೈಲ ಖರೀದಿ ಮಾಡಿದಾಗ ರಷ್ಯಾಗೆ ಪೇಮೆಂಟ್ ಆಗುತ್ತೆ. ಆ ಪೇಮೆಂಟ್ ಆಗಿರೋ ದುಡ್ಡನ್ನ ರಷ್ಯಾ ಯುದ್ಧಕ್ಕೆ ಬಳಸ್ತಾ ಇದೆ ಅಂತ ಹೇಳಿದ್ದಾರೆ. ಅದು ನಿಲ್ಲಿಸಬೇಕು ಅಂದ್ರೆ ರಷ್ಯಾದಿಂದ ತೈಲ ತರಿಸ್ಕೊಳ್ತಿರೋ ರಾಷ್ಟ್ರಗಳಿಗೆ 50% to 100% ತನಕ ಟ್ಯಾರಿಫ್ ಹಾಕೋಕೆ ನಾವು ರೆಡಿ ಇದ್ದೀವಿ. ಆದರೆ ನಮ್ಮ ಜೊತೆಗೆ ಯುರೋಪಿಯನ್ ಒಕ್ಕೂಟ ಕೂಡ ಸಪೋರ್ಟ್ ಮಾಡಬೇಕು ಅಂತ ಟ್ರಂಪ್ ಒಳಗೊಳಗೆ ಡಬಲ್ ಗೇಮ್ ಮಾಡ್ತಿದ್ದಾರೆ ಅಂತ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಮಧ್ಯೆ ಅಮೆರಿಕದಲ್ಲಿ ಟ್ರಂಪ್ ಆಡಳಿತದ ವಿರುದ್ಧ ಮಾತು ಜಾಸ್ತಿ ಆಗ್ತಾ ಇದೆ. ಟ್ರಂಪ್ ನೀತಿಗಳಿಂದಾಗಿ ಭಾರತ ಚೀನಾಗೆ ತುಂಬಾ ಹತ್ತಿರ ಆಗೋ ಅಪಾಯ ಇದೆ. ಈ ಬಗ್ಗೆ ಅಮೆರಿಕ ಕೇರ್ಫುಲ್ ಆಗಿರಬೇಕು ಅಂತ ಅಮೆರಿಕದ CIA ಮಾಜಿ ಡೈರೆಕ್ಟರ್ ವಿಲಿಯಂ ಜೆ ಬರ್ನ್ಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಈಗ ಪೋಲೆಂಡ್ ಎಂಟ್ರಿ ಕೊಟ್ಟಿದೆ. ರಷ್ಯಾ ಹಾರಿಸಿದ್ದ ಡ್ರೋನ್ಸ್ ಅನ್ನ ನಾವು ಹೊಡೆದು ಹಾಕಿದೀವಿ ಅಂತ ಪೋಲೆಂಡ್ ಸೇನೆ ಹೇಳಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್, ರಷ್ಯಾ ಡ್ರೋನ್ಗಳು ಸಾಕಷ್ಟು ಸಲ ನಮ್ಮ ವಾಯು ಪ್ರದೇಶವನ್ನ ಉಲ್ಲಂಘನೆ ಮಾಡಿದ್ವು, ಹೀಗಾಗಿ ಈ ರೀತಿ ರೆಸ್ಪಾಂಡ್ ಮಾಡಿದ್ವಿ, ಶಸ್ತ್ರಾಸ್ತ್ರ ಬಳಸಿ ಡ್ರೋನ್ಗಳನ್ನ ಹೊಡೆದು ಹಾಕಿದ್ವಿ. ಹಾಗೆ ಈ ಘಟನೆ ಬಗ್ಗೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಡ್ರೋನ್ಗಳು ಬಂದವು, ಎಷ್ಟು ಹೊಡೆದು ಹಾಕಿದ್ದಾರೆ ಅಂತ ಮಾಹಿತಿ ಕೊಟ್ಟಿಲ್ಲ. ಈ ಘಟನೆ ಬೆನ್ನಲ್ಲೇ ಪೋಲೆಂಡ್ ಈಗ ಫುಲ್ ಅಲರ್ಟ್ ಆಗಿದೆ. ಪೋಲೆಂಡ್ನ ರಾಜಧಾನಿ ವಾರ್ಸಾನಲ್ಲಿ ಪ್ರಮುಖ ಏರ್ಪೋರ್ಟ್ ಸೇರಿ ಒಟ್ಟು 3 ವಿಮಾನ ನಿಲ್ದಾಣಗಳನ್ನು ಕ್ಲೋಸ್ ಮಾಡಲಾಗಿದೆ. ಅಗತ್ಯ ಭದ್ರತಾ ಮತ್ತು ರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಶುರು ಮಾಡಿದ್ದಾರೆ. ಇನ್ನು ಪೋಲೆಂಡ್ ಮತ್ತು ನ್ಯಾಟೋ ಮಿತ್ರ ರಾಷ್ಟ್ರಗಳ ಜೆಟ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ. ಗ್ರೌಂಡ್ ಬೇಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ರೆಡಾರ್ ಸಿಸ್ಟಮ್ಗಳನ್ನು ಸಜ್ಜುಗೊಳಿಸಲಾಗಿದೆ ಅಂತ ಪೋಲೆಂಡ್ ಆರ್ಮ್ಡ್ ಫೋರ್ಸಸ್ನ ಆಪರೇಷನಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಅಲ್ಲದೆ ಡ್ರೋನ್ ರೀತಿಯ ಆಬ್ಜೆಕ್ಟ್ಸ್ ಪೋಲೆಂಡ್ನ ವಾಯು ಪ್ರದೇಶವನ್ನು ಪದೇ ಪದೇ ಉಲ್ಲಂಘನೆ ಮಾಡ್ತಿದ್ದಾವೆ. ಇಂಥ ವಸ್ತುಗಳನ್ನು ಹೊಡೆದುರುಳಿಸೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ ಹಾಗೂ ಸಿಬ್ಬಂದಿ ಕೆಳಗೆ ಬಿದ್ದ ಇಂಥ ಆಬ್ಜೆಕ್ಟ್ಗಳ ಅವಶೇಷಗಳನ್ನು ಐಡೆಂಟಿಫೈ ಮಾಡೋಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅಲ್ಲದೆ ರಷ್ಯಾದ ಯಾವುದೇ ಅಗ್ರೆಷನ್ಗೂ ಪೋಲೆಂಡ್ ತಕ್ಕ ಪ್ರತಿಕ್ರಿಯೆ ಕೊಡುತ್ತೆ. ನಾವು ನಮ್ಮ ಸಾರ್ವಭೌಮತ್ವದೊಂದಿಗೆ ರಾಜಿ ಆಗಲ್ಲ ಅಂತ ಪೋಲೆಂಡ್ ಪುಟಿನ್ಗೆ ಎಚ್ಚರಿಕೆ ಕೊಟ್ಟಿದೆ. ಅಂದಹಾಗೆ ಸ್ನೇಹಿತರೆ, ಪೋಲೆಂಡ್ ಯುಕ್ರೇನ್ನ ಪಕ್ಕದಲ್ಲಿದ್ದು ರಷ್ಯಾದ ಕಲಿನಿನ್ ಗ್ರಾಡ್ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತೆ. ಯುಕ್ರೇನ್ ಬಳಿಕ ನಾವೇ ರಷ್ಯಾದ ಟಾರ್ಗೆಟ್ ಅನ್ನೋದು ಪೋಲೆಂಡ್ನ ಭಯ. ಹೀಗಾಗಿ ಅವರು ನ್ಯಾಟೋ ಸೇರ್ಕೊಂಡಿದ್ದಾರೆ. ರಷ್ಯಾ ಮತ್ತು ಮೇನ್ಲ್ಯಾಂಡ್ ಯುರೋಪ್ ರಾಷ್ಟ್ರಗಳು ಪೋಲೆಂಡ್ ಅನ್ನ ಬಫರ್ ಝೋನ್ ತರ ಟ್ರೀಟ್ ಮಾಡ್ತಿವೆ. ಈಗ ಅಲ್ಲೇ ಯುದ್ಧದ ಭೀತಿ ಶುರುವಾಗಿರೋದು ನೆಕ್ಸ್ಟ್ ಇದು ಎಲ್ಲಿಗೆ ತಿರುಗ್ತಾ ಹೋಗುತ್ತೆ ಅನ್ನೋ ಆತಂಕ ಕಾರಣ ಆಗಿದೆ. ಇನ್ನು 2025 ಆರಂಭದಿಂದ ಇಲ್ಲಿವರೆಗೆ ಸುಮಾರು 80% ಭಾರತೀಯ ವಿದ್ಯಾರ್ಥಿಗಳ ವೀಸಾ ಅಪ್ಲಿಕೇಶನ್ ಅನ್ನ ಕೆನಡಾ ರಿಜೆಕ್ಟ್ ಮಾಡಿದೆ. ಕೆನಡಾದ ಸಿಟಿಜನ್ಶಿಪ್ ಕೆನಡಾ IRCC ಡೇಟಾದಿಂದ ಈ ಮಾಹಿತಿ ಗೊತ್ತಾಗಿದೆ. ಕೆನಡಾದಲ್ಲಿ ವಸತಿ ಮತ್ತು ಮೂಲಸೌಕರ್ಯದ ಕೊರತೆ ಹಾಗೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ದೇಶದ ಒಳಗೇನೆ ಒತ್ತಡ ಕ್ರಿಯೇಟ್ ಆಗ್ತಿದೆ. ಹೀಗಾಗಿ ಕೆನಡಾ ತನ್ನ ವೀಸಾ ನಿಯಮವನ್ನ ಟೈಟ್ ಮಾಡ್ತಾ ಇದೆ. ಹೀಗಾಗಿ ಹೆಚ್ಚಿನ ವೀಸಾ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಲಾಗ್ತಿದೆ. ಅಂದಹಾಗೆ ಕೆನಡಾದಲ್ಲಿ 2023ರಲ್ಲಿ 4 ಲಕ್ಷಕ್ಕೂ ಅಧಿಕ ಭಾರತೀಯ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡ್ಕೊಂಡಿದ್ರು. ಆದ್ರೆ 2024ರಲ್ಲಿ ಬರೀ 1.88 ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಮಾತ್ರ ಅಡ್ಮಿಷನ್ ಪಡ್ಕೊಳ್ಳೋಕೆ ಆಗಿದೆ. ಏನೋ ಹಮಸ್ ಲೀಡರ್ಗಳು ಕತರ್ನಲ್ಲಿ ಕುಳಿತಿದ್ದಾರೆ ಅಂತ ಇಸ್ರೇಲ್ ಕತರ್ ಒಳಗ್ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿದೆ. ಇದರಲ್ಲಿ ಕತರ್ನ ಸೆಕ್ಯೂರಿಟಿ ಆಫೀಸರ್ ಸೇರಿ 6 ಜನ ಮೃತಪಟ್ಟಿದ್ದಾರೆ. ಅತ್ತ ಹಮಸ್ನ ಪೊಲಿಟಿಕಲ್ ಬ್ಯೂರೋ ಮೆಂಬರ್ ಸುಹೇಲ್ ಅಲ್ ಹಿಂದ್ ಕೂಡ ನಮ್ಮವರು 5 ಜನ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಹಿರಿಯ ನಾಯಕರೆಲ್ಲ ಸೇಫ್ ಆಗಿದ್ದಾರೆ, ಲೋವರ್ ರ್ಯಾಂಕ್ ಮೆಂಬರ್ಸ್ ಮೃತಪಟ್ಟಿದ್ದಾರೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಅದರಲ್ಲೂ ಜೀವದಲ್ಲೂ ಇವ್ರದ್ದು ಸೆಪರೇಷನ್, ಸೀನಿಯರ್ ಹಮಸ್ ಆಪರೇಟಿವ್ಸ್ ಎಲ್ಲ ಇದ್ದಾರೆ, ಲೋವರ್ ರ್ಯಾಂಕ್ನವರಷ್ಟೇ ಹೋಗಿರೋದು ಅಂತ ಹೇಳ್ತಿದ್ದಾರೆ ಹಮಸ್ನವರು. ಇನ್ನು ಕತಾರ್ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್ ಅಲ್ ಥಾನಿ ಈ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕತಾರ್ನ ಸಾರ್ವಭೌಮತ್ವದ ಮೇಲೆ ನಡೆಯೋ ಯಾವುದೇ ದಾಳಿಯನ್ನ ಸಹಿಸಲ್ಲ ಅಂತ
ರೆಗ್ಯುಲರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕತಾರ್ಗೆ ಪ್ರತಿಕ್ರಿಯೆ ಕೊಡೋ ಎಲ್ಲ ಹಕ್ಕಿದೆ, ಅದಕ್ಕೆ ಬೇಕಾದ ಎಲ್ಲ ಅಗತ್ಯ ಕ್ರಮ ತಗೊಳ್ತಾ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು, ಈ ದಾಳಿಯಿಂದ ಅಮೆರಿಕ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಪ್ರಯತ್ನ ಮಾಡಿದೆ. ಈ ದಾಳಿಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಆದೇಶ ಕೊಟ್ಟಿರೋದು, ನಾವೇನು ಇದಕ್ಕೇನು ನಮ್ಮ ಜೊತೆ ಮಾತಾಡಿಲ್ಲ, ಅವರಷ್ಟಕ್ಕೆ ಅವರು ಮಾಡ್ಕೊಂಡಿರೋದು ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ದಾಳಿ ಕುರಿತು ಕತಾರ್ಗೆ ತಕ್ಷಣ ಮಾಹಿತಿ ಕೊಡೋಕೆ ವಿಶೇಷ ರಾಯಭಾರಿ ವಿಟ್ಕಾಫ್ ಟ್ರೈ ಮಾಡಿದ್ರು, ಆದರೆ ಅಷ್ಟರಲ್ಲಿ ಲೇಟ್ ಆಗಿತ್ತು. ಅಷ್ಟರಲ್ಲಿ ಇಸ್ರೇಲ್ ದಾಳಿ ಮಾಡಿ ಆಗಿತ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಏನೋ ಈ ರೀತಿ ಸಾರ್ವಭೌಮ ರಾಷ್ಟ್ರದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಸರಿ ಇಲ್ಲ, ಆದರೆ ಹಮಸ್ನ ನಿರ್ಮೂಲನೆ ಮಾಡೋದು ಒಳ್ಳೆ ಗುರಿನೇ ಅಂತ ಹೇಳಿ ಟ್ರಂಪ್ ಬ್ಯಾಲೆನ್ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಕತಾರ್ ಮೇಲಿನ ದಾಳಿಗೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಈ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗದಂತೆ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸಿ ಅಂತ ಹೇಳಿ ಭಾರತ ಸಲಹೆ ಕೊಟ್ಟಿದೆ. ಆದರೆ ಫ್ರಾನ್ಸ್, ಜರ್ಮನಿ ಹಾಗೂ ಇನ್ನೂ ಒಂದಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಇಸ್ರೇಲ್ ದಾಳಿಯನ್ನ ಜೋರಾಗಿ ಖಂಡಿಸಿದ್ದಾರೆ. ಇನ್ನು ಆಪಲ್ ತನ್ನ ಐಫೋನ್ 17 ಸೀರೀಸ್ನ ಲಾಂಚ್ ಮಾಡಿದೆ. ಆಪಲ್ ಐಫೋನ್ 17, ಐಫೋನ್ 17 ಪ್ರೋ, ಐಫೋನ್ 17 ಪ್ರೋ ಮ್ಯಾಕ್ಸ್ ಮತ್ತು ಐಫೋನ್ 17 ಏರ್ ಈ 4 ಮಾಡೆಲ್ಸ್ನ ಲಾಂಚ್ ಮಾಡಿದೆ. ಈ ಬಾರಿ ವಿಶೇಷ ಅಂದರೆ ಐಫೋನ್ 17 ಏರ್ ಇದು ಅಲ್ಟ್ರಾ ಥಿನ್ 5.6 ಮಿಲಿಮೀಟರ್ ಅಷ್ಟೇ ದಪ್ಪ ಇದೆ, 164-165 ಗ್ರಾಮ್ ಅಷ್ಟೇ ತೂಕ ಇದೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಈ ಸುದ್ದಿ ಮಹತ್ವ ಏನು ಅಂದರೆ, ಯಾಕೆ ಹೇಳ್ತಿದ್ದೀವಿ ಅಂದರೆ, ಈ ಐಫೋನ್ 17 ಸೀರೀಸ್ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದಾವೆ, ಮೇನ್ಲಿ ಅಸೆಂಬಲ್ ಆಗ್ತಿದ್ದಾವೆ. ಐಫೋನ್ 17 ಪ್ರೋ ಫಾಕ್ಸ್ಕಾನ್ ಮತ್ತು ಟಾಟಾ ಕಂಪನಿ ರನ್ ಮಾಡ್ತಿರೋ ಪೆಗಾಟ್ರಾನ್ ಕಂಪನಿಯ ಅಸೆಂಬ್ಲಿ ಲೈನ್ನಲ್ಲಿ ಜೋಡಿಸಲಾಗ್ತಾ ಇದೆ. ಹಾಗೆ ಐಫೋನ್ 17ನ ಬೇಸ್ ಮಾಡೆಲ್ನ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿರೋ ವಿಸ್ಟ್ರಾನ್ ಫೆಸಿಲಿಟಿಯಲ್ಲಿ ಅಸೆಂಬಲ್ ಮಾಡಲಾಗ್ತಿದೆ. ಫ್ರಾನ್ಸ್ಗೆ ಈಗ ಹೊಸ ಪ್ರಧಾನಿ. ಈ ಮುಂಚೆ ಇದ್ದಂಥ ಫ್ರಾಂಕೋಯಿಸ್ ಬೈರೋ ನ್ಯಾಷನಲ್ ಅಸೆಂಬ್ಲಿಯ ವಿಶ್ವಾಸ ಮತ ಯಾಚನೆಯಲ್ಲಿ ಸೋಲು ಅನುಭವಿಸಿ ಸರ್ಕಾರ ಬಿದ್ದು ಹೋಗಿತ್ತು. ಅದರ ಬೆನ್ನಲ್ಲೇ ಫ್ರಾನ್ಸ್ನ ನೂತನ ಪ್ರಧಾನಿಯಾಗಿ ಸೆಬಾಸ್ಟಿಯನ್ ಲೆಕೋರ್ನ್ ಅವರನ್ನ ನೇಮಿಸಲಾಗಿದೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಈ ನೇಮಕ ಮಾಡಿದ್ದಾರೆ. ಈ ಸೆಬಾಸ್ಟಿಯನ್ ರಕ್ಷಣಾ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಅಲ್ಲದೆ ಇವರು ಮ್ಯಾಕ್ರಾನ್ ಅವರಿಗೆ ಆಪ್ತರೂ ಆಗಿದ್ದಾರೆ. ಇನ್ನು ಫ್ರಾನ್ಸ್ನಲ್ಲಿ ಧಾರ್ಮಿಕ ಸಂಘರ್ಷ ಜೋರಾಗ್ತಿದೆ, ಮತೀಯ ಸಂಘರ್ಷಗಳು. ಫ್ರಾನ್ಸ್ನಲ್ಲಿರೋ ಮಸೀದಿಯ ಹೊರಗೆ ಒಟ್ಟು 9 ಹಂದಿ ತಲೆಗಳನ್ನು ಇಟ್ಟು ಹೋಗಿದ್ದಾರೆ. ಇದರಲ್ಲಿ ಕೆಲ ತಲೆಗಳ ಮೇಲೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಇದು ಅಂತ ಹೇಳಿ ಅವ್ರ ಹೆಸರನ್ನು ಕೂಡ ಬರೆದು ಹೋಗಿದ್ದಾರೆ. ನೀವು ಸೈಡ್ ತಗೊಳ್ತೀರಾ, ನೀವು ಪಕ್ಷಪಾತ ಮಾಡ್ತೀರಾ, ನೀವು ಒಂದು ಸೈಡ್ ಇದ್ದೀರಾ ನೀವು ಅಂತ ಹೇಳಿ. ಏನು, ಈ ಪೈಕಿ 4 ತಲೆಗಳನ್ನು ಫ್ರಾನ್ಸ್ ನಗರದಲ್ಲಿರೋ 4 ಪ್ರಮುಖ ಮಸೀದಿಗಳ ಮುಂದೆ ಹಾಗೂ ಇನ್ನುಳಿದ 5 ತಲೆಗಳನ್ನು ಹತ್ತಿರದ ನಗರದಲ್ಲಿರುವಂತಹ ಇನ್ನೊಂದು ಪಕ್ಕದ ನಗರದ ಮಸೀದಿಯ ಮುಂದೆ ಇಡಲಾಗಿದೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಈ ಘಟನೆ ಕುರಿತು ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.